ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚಿನ ನಡುವೆ ಸಿಎಂ ಸಿದ್ದರಾಮಯ್ಯ ಹೈರಾಣಾಗಿ ಹೋಗಿದ್ದಾರೆ. ತುಮಕೂರಿನ ತಮ್ಮ ಆಪ್ತ ರಾಜಣ್ಣ ಮನೆಯಲ್ಲಿ ಏರ್ಪಡಿಸಿದ್ದ ಡಿನ್ನರ್ ಮೀಟಿಂಗ್ನಲ್ಲೂ ಪಾಲ್ಗೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ. ಮತ್ತೊಂದೆಡೆ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನಕ್ಕೆ ಮನವಿ ಮಾಡೋ ಬೆಂಬಲಿಗರಿಗೂ ನಿರಾಸೆ ಮೂಡಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇವತ್ತು ಇಡೀ ರಾಜ್ಯದ ರಾಜಕೀಯದ ಚಿತ್ತ ಸಿಲಿಕಾನ್ ಸಿಟಿ ಪಕ್ಕದ ಜಿಲ್ಲೆ ತುಮಕೂರು ಜಿಲ್ಲೆಯತ್ತ ಹೊರಳಿತ್ತು. ಕಾರಣ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ನಡುವೆ ಮಾಜಿ ಸಚಿವ ರಾಜಣ್ಣ ಅವರ ಕ್ಯಾತ್ಸಂದ್ರ ನಿವಾಸದಲ್ಲಿ ಸಿದ್ದರಾಮಯ್ಯ ವಿರೋಧಿಗಳಿಗೆ ಅದ್ಯಾವ ಸಂದೇಶ ರವಾನೆ ಆಗತ್ತೆ ಅನ್ನೋ ಕುತೂಹಲ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ವಾ ಅನ್ನೋ ಚರ್ಚೆಗೂ ಕಾರಣವಾಗಿತ್ತು. ಕಬ್ಬು ಬೆಳೆಗಾರರ ಹಾಗೂ ಹೋರಾಟಗಾರರ ಸಭೆಯ ಬಳಿಕ ತುಮಕೂರಿಗೆ ಬರ್ತಾರೆ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು. ಆದ್ರೆ ಔತಣ ಕೂಟದ ಬಳಿಕ ರಾಜಣ್ಣ ಸಮೇತ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಬರೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ದಿವಸ ಏನು ಬೆಳಗಾಂನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತೇಳಿ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಸಂಪುಟದಲ್ಲಿ ಸುದೀರ್ಘವಾದ ಚರ್ಚೆ ಆಯಿತು. ಸಿಎಂ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರ ಮನೆಗೆ ಬರ್ತಾರೆ. ಅವರಿಗೆ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಒತ್ತಾಯದ ಮನವಿಯನ್ನ ನೀಡಲು ಹಿಂದುಳಿದ ವರ್ಗಗಳ ಒಕ್ಕೂಟದ ಮುಖಂಡರು ಹಾಗೂ ಬೆಂಬಲಿಗರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ಆಗಮನ ರದ್ದಾಗಿದ್ರಿಂದ ಬೆಂಬಲಿಗರ ಬೇಸರಕ್ಕೆ ಕಾರಣವಾಗಿತ್ತು. ರಾಜಕೀಯ ಕ್ರಾಂತಿಯ ಸೂತ್ರಧಾರ ಮಾಜಿ ಸಚಿವ ಕೆಎನ್ ರಾಜಣ್ಣ ತಮ್ಮ ಎದುರಾಳಿಗೆ ಟಕ್ಕರ್ ಕೊಡಲು ಹೆಣೆದಿದ್ದ ತಂತ್ರಗಾರಿಕೆಗೆ ತಾತ್ಕಾಲಿಕ ಹಿನ್ನಡೆಯಾಗಿದೆ. ಆದ್ರೂ ರಾಜಣ್ಣ ನೇರವಾದಿ. ತಮ್ಮ ಎದುರಾಳಿಗಳಿಗೆ ಮತ್ತೊಂದು ದಾಳ ಉರುಳಿಸಲು ಮುಂದಾಗಿರೋದು ಮಾತ್ರ ಸತ್ಯ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.